ನಮಸ್ಕಾರ ವೀಕ್ಷಕರೇ, ಆಯ್ಕೆ ನ್ಯೂಸ್ಗೆ ಸ್ವಾಗತ. ಇಂದು ಭಾಲ್ಕಿಯ ದೇವಿನಗರದಲ್ಲಿ ನಡೆದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಶಿಕ್ಷಣಾಧಿಕಾರಿಗಳಾದ ಸಿಜಿ ಹಳ್ಳದವರು ಮಾತನಾಡಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದೊಂದಿಗೆ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಿ. ಮಕ್ಕಳನ್ನು ಬೆಳೆಸುವ ನಿಟ್ಟಿನಲ್ಲಿ ಸಂಸ್ಕಾರ, ಒಳ್ಳೆಯ ಶಿಕ್ಷಣ, ಶಿಸ್ತು, ಸಂಯಮ ಮುಖ್ಯ ಎಂದು ಪಾಲಕರಿಗೆ ಕಿವಿಮಾತು ಹೇಳಿದರು. ನಂತರ ಕಸಾಪ ಅಧ್ಯಕ್ಷರಾದ ನಾಗಭೂಷಣ್ ಮಾಮ್ಡಿಯವರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕನ್ನಡ ಭಾಷೆ, ನೆಲ, ಜಲದ ಬಗ್ಗೆ ಹಾಗೂ ಸಂಸ್ಕಾರದಿಂದ ಬೆಳೆಸಿ ಹಾಗೂ ಮಾತೃಭಾಷೆಗೆ ಗೌರವ ಕೊಡುವುದು ಕಲಿಸಿಕೊಡಿ ಎಂದು ಹೇಳಿದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಹಲವಾರು ಬರಹಗಾರರು, ಸಾಹಿತಿಗಳು ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಡಿಜಿ ಜಗತಾಪ್, ಚಂದ್ರಶೇಖರ್ ಬನ್ನಾಳೆ, ಮಲ್ಲಿಕಾರ್ಜುನ್ ಹಲ್ಮಡ್ಗೆ, ದಿಲೀಪ್ ದೌಡೆ, ಸಂತೋಷ್ ಬಿಜಿ ಪಾಟೀಲ್, ಜಯರಾಜ್ ದಾಪ್ಶೆಟ್ಟೆ, ಗಿಬ್ಸನ್ ಕೋಟೆ, ಹನುಮಂತ್ ಕಾರಾಮುಂಗೆ, ದೀಪಕ್ ಠಮ್ಕೆ, ಮಲ್ಲಿಕಾರ್ಜುನ್ ಪಾಟೀಲ್ ಹಾಗೂ ಜೈ ಭವಾನಿ ನವರಾತ್ರಿ ಉತ್ಸವ ಸಮಿತಿಯ ಎಲ್ಲ ಸದಸ್ಯರು ಭಾಗವಹಿಸಿದ್ರು. ಆಸೆಯ ದುಃಖ ಮೂಲ ಕಾರಣ ತಿಳಿದು ಎಷ್ಟೇ ಕೋಟಿ ಕೊಟ್ಟರು ತಿರಸ್ಕರಿಸಿದ ನೀವು, ಕಲಿಯುಗದ ದೇವರನ್ನಾಗಿಸಿದ ನೀವು, ಇವರೇ ನಮ್ಮ ಚಿತ್ರಸ್ವಾಮಿ. ಕಿಸೆಯಲ್ಲಿ ಅಂಗಿ ತೊಟ್ಟಿರಿ, ಕಿಸೆ ಇಲ್ಲದ ಅಂಗಿ ತೊಟ್ಟಿರಿ, ಹಣವಿಲ್ಲದ ನೀವು ಬದುಕಿರಿ, ಪ್ರೀತಿ ಪ್ರೇಮ ಕಳೆದು ಹೋಗಿವೆ ಚಿಮಣಿ ತಂದಿರು ಗೋಲ, ಒಳ್ಳು ಒಣಕಿ ಪಿಸ್ಕಲ್ ಕೋಟ, ಹಾಲು ಗಡಿಗೆ ಹಾಲು ಕಾಳಿ ಕಪ್ಪ ಕಳೆದು ಹೋಗಿವೆ. ಮಗಿ ಮುಚ್ಚಳ ಗುಂಡ್ರಗಿ ಮಣಿ ಅಡ್ಡನಿಗೆ ಕಂಚಿನ ಅದಕ್ಕಾಗಿ ನೀನು ಹೋಗಲಾಡಿಸುವೆ ಕತ್ತಲೆಯ ಕೀರ್ತಿ, ಅದಕ್ಕಾಗಿ ಹೋಗಲಾಡಿಸುವೆ ಕತ್ತಲೆಯ ಕೀರ್ತಿ. ಓ ಮೇಣದ ಬತ್ತಿ, ಇನ್ನೊಬ್ಬರಿಗಾಗಿ ಬೆಳಗುವೆ ನೀನು ಜ್ಯೋತಿ. ದೇವರ ಆರಾಧನೆಗೂ ನೀನಿರಬೇಕು, ಜನ್ಮದಿನಕ್ಕೂ ನೀ ಬರಬೇಕು. ದೇವರ ಆರಾಧನೆಗೂ ನೀ ಇರಬೇಕು, ಜನ್ಮದಿನಕ್ಕೂ ನೀ ಬರಬೇಕು. ಕಾರ್ಯಕ್ರಮದ ಜ್ಯೋತಿ ನೀ ಬೆಳಗಬೇಕು, ಕಾರ್ಯಕ್ರಮದ ಜ್ಯೋತಿ ನೀ ಬೆಳಗಬೇಕು. ನನ್ನ ಕವನದ ಶೀರ್ಷಿಕೆ ದಸರಾ ಹಬ್ಬ. ಬಂತು ನೋಡಿ ನಮ್ಮ ನಾಡ ಹಬ್ಬವು, ನಾಡ ತುಂಬ ಆಚರಿಸುವ ದೇವಿ ಹಬ್ಬವು. ಬಂತು ನೋಡಿ ನಮ್ಮ ನಾಡ ಹಬ್ಬವು, ನಾಡ ತುಂಬ ಆಚರಿಸುವ ದೊಡ್ಡ ಹಬ್ಬ ಈಗಾಗಲೇ ಆಗಿದೆ ಪ್ರಾರಂಭ. ನಮ್ಮ ನಾಡಿನ ದೊಡ್ಡ ಹಬ್ಬ ಈಗಾಗಲೇ ಆಗಿದೆ ಪ್ರಾರಂಭ. ಇದೋ ನೋಡು ಬಂದಿದೆ ನವರಾತ್ರಿ, ಇದೇ ನೋಡು ಬಂದಿದೆ ನವರಾತ್ರಿ, ದುರ್ಗಾ ಮಾತೆಯ ಜಾತ್ರೆ. ಭಾರತ ಜ್ಞಾನದ ತೋಟ, ಶಾಲೆ ಒಂದು ಜ್ಞಾನದ ತೋಟ. ಶಾಲೆ ಎಂಬುವುದು ದಿವಟಿಗೆ, ಶಾಲೆ ಎಂಬುವುದು ದಿವಟಿಗೆ, ತೋರಿಸುತ್ತೆ ನಮಗೆಲ್ಲರಿಗೂ ಬೆಳಕು, ತೋರಿಸುತ್ತೆ ನಮಗೆಲ್ಲರಿಗೂ ಬೆಳಕು. ಇಲ್ಲೇ ಹರಡುವುದು ಕನಸುಗಳ ಬುತ್ತಿ, ಇಲ್ಲಿ ಹರಡುವುದೇ ಕನಸುಗಳ ಬುತ್ತಿ, ಇಲ್ಲೇ ನನಸುಗೊಳಿಸಿ. ಬೆಂಕಿಯಾಗ ಬೆಂದ ಬಂಗಾರ, ಬಡತನದ ಬೆಂಕಿಯಾಗ ಬೆಂದ ಬಂಗಾರ ಮಡಿದೆ. ನಡು ಸಣ್ಣ ನುಡಿ ಚಿನ್ನ, ಸ್ವಾತಿ ಮಳೆ ನಗುತ್ತಾಳ. ನಸ್ಕೀಲಿ ಏರ್ತಾಳ, ಮುಸರಿ ಭಾಂಡೆ ತಿಕ್ತಾಳ. ಹಬ್ರೆಡ್ ಜೋಳದ ಹಿಟ್ಟ ರೊಟ್ಟಿ ಪೂರ್ಣಚಂದ್ರ, ಚೂರು ಪಾರು ಖಾರ ಮೃಷ್ಟಾನ್ನ. ನನ್ನ ಸ್ವರಚಿತ ಕವನದ ಶೀರ್ಷಿಕೆ ರೈತನ ಗೋಳು. ಮಣ್ಣಿನ ಮಗನಿಗೆ ಅನ್ಯಾಯ ಆಗಿ ಹೋಯಿತು ಈ ಜಗದಾಗ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಈ ಅತಿವೃಷ್ಟಿ ಮಳೆಗೆ ಕಣ್ಣಾಗ ಕಣ್ಣಿಟ್ಟು ಕಾಪಾಡೋ ದೇಶದ ಅನ್ನದಾತರನ್ನು. ಕೋಳಿ ಕೂಗುವ ಮುನ್ನ ಭೂಮಿಯ ಸೇವೆ ಮಾಡುವವನು, ಕೈ ಕೆಸರಾದರೆ ಬಾಯಿ ಮಧುರೆಂದು ನಿತ್ಯ ದುಡಿಯುವವನು. ಧರ್ಮದಿಂದ ದುಡಿದವನಿಗೆ
ದುಡಿದಷ್ಟು ಕೂಲಿ ರೈತನ ಬಾಳಿಗೆ ಕರುಣೆ ತೋರೋ ಓ ದೇವನೇ. ಸಾಗಿ ಧೈರ್ಯ ಮಾಡ್ಯಾನ, ಬೆಳೆಯ ಭರವಸೆ ಮಾಡಿ ಸಾಲವ ಮಾಡ್ಯಾನ, ದವಸ ಧಾನ್ಯ ಮಾರಿ ವಾಪಸ್ ಕೊಡಬೇಕು ಅಂದಾನ, ಮಳೆಯಿಂದ ಬೆಳೆ ಕೊಚ್ಚಿ ಹೋಗಿ ಕನಸು ನುಚ್ಚು ನೂರು ಮಾಡ್ಯಾದ, ರೈತನ ಮ್ಯಾಲ ಇಷ್ಟೆಲ್ಲ ಕೋಪ ಯಾಕುವುದು ಅಂತ. ವೇದಿಕೆ ಮೇಲೆ ಕವನ ವಾಚನವನ್ನ ಮಾಡಿರ್ತಕ್ಕಂಥ ಶ್ರೀಮತಿ ನಾಹಿದಾ ಬೇಗಂ ಅವರು ವೇದಿಕೆ ಮೇಲೆ ಇರುವ ಗಣ್ಯರಿಂದ ಗೌರವಿಸಲಾಗ್ತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ನಾಹಿದಾ ಬೇಗಂ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ವಂದನೆಗಳನ್ನ ಹೇಳ್ತಾ ಈಗ ವೇದಿಕೆಗೆ ಚಂದ್ರಕಾಂತ್ ತಳವಾಡಿ ಅವರು ಎಲ್ಲರೂ ಪೂಜೆ ಪುಷ್ಪಾರ್ಚನೆಯನ್ನ ನೆರವೇರಿಸಬೇಕಾಗಿ ಸರ್ವರಲ್ಲಿ ಅವರು ವೇದಿಕೆ ಮೇಲೆ ಎಲ್ಲರಿಂದ ಜ್ಯೋತಿ ಬೆಳಗಿಸುವುದರೊಂದಿಗೆ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಾ ಇದೆ. ಮಾನ್ಯ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ. ಬೆಳೆಯುವ ಸಸಿಯಂತೆ ಮಗನು ಮರದಾಗ ಎತ್ತವರೊಡಲಲ್ಲಿ ಸ್ವರ್ಗಾನಂದ ದಾನ ಧರ್ಮಗಳ ಬಲದಲ್ಲಿ ಆ ಮಗನು ದಾನ ಧರ್ಮಗಳ ಬಲದಲ್ಲಿ ಆ ಮಗನು ನೂರು ಕಾಲ ಬಾಳಿದಾಗ ನಾವು ಕಂದ ಸರಿ ಸರಿಗ ಸರಿ ಸರಿ ಹೆತ್ತವರೇ ಮಗುವಿನ ಕೈಗೆ ಮೊಬೈಲ್ ಕೊಡುವ ಮುನ್ನ ಅವನ ಕಣ್ಣಿನ ಬೆಳಕು, ಮನದ ನಗು, ಭವಿಷ್ಯದ ದಾರಿ ಎಲ್ಲವನ್ನು ಯೋಚಿಸಿ ಪುಟಾಣಿಯ ಚಿಕ್ಕ ಹೃದಯ ನಿಮ್ಮ ಅಪ್ಪುಗೆಯಲ್ಲಿ ಅರಳಲಿ, ಪ್ರೀತಿ ಮಾತಿನ ತೇವದಲ್ಲಿ ಬೆಳೆದು ಸ್ನೇಹದ ಆಟದಲ್ಲಿ ನಲಿಯಲಿ. ಮೊಬೈಲ್ ಪರದೆ ಬೆಳಕು, ಮಗುವಿನ ಕಣ್ಣೀರಿನ ಕತ್ತಲಿ ನಗು, ಯಂತ್ರದ ಶಬ್ದದಲ್ಲಿ ಮಾಯವಾಗದಿರಲಿ. ಮಗು ಪುಸ್ತಕ ಹಿಡಿದಾಗ ಕನಸು ಅರಳುತ್ತದೆ. ಮಗು ನಿಮ್ಮ ಮಾತೃಭಾಷೆ ಮರಾಠಿ ಇರಲಿ, ಉರ್ದು ಇರಲಿ, ಯಾವುದೇ ಇದ್ರೂ ಸಹ ಮಕ್ಕಳಿಗೆ ಕನ್ನಡ ಮಾತನಾಡಲಿಕ್ಕೆ ಬರಲಿಕ್ಕೆ ಬರುವಂಥ ಕೆಲಸವನ್ನು ತಾವು ತಾಯಂದಿರು ಮಾಡಬೇಕು. ನಮ್ಮ ಶಿಕ್ಷಕರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ತಾಯಂದಿರು ಮಗುವಿಗೆ ತಾಯಿ ಅಮ್ಮ ಅವ್ವ ಅಂದ್ರೆ ಭಾಳ ಸಿಟ್ಟು ಮಮ್ಮಿ ಅಂತ ಹೇಳ್ತಾರೆ. ಏನು ಮಮ್ಮಿ ಅಂದ್ರ ಏನಾದ್ರು ಕನ್ನಡದಾಗ ಮಮ್ಮಿ ಅಂತ ಎದಕ್ಕಂತಾರ ಗೊತ್ತಾ? ಡೆಡ್ ಬಾಡಿಗೆ ಅಂತಾರ. ಮಮ್ಮಿ ಅಂದ್ರೆ ತಾಯಿ ಅವ್ವ ಅಂದ್ರೆ ಭಾಳ ಸಿಟ್ಟು ಬರ್ತದೆ. ಅವ್ವ ಅನ್ಬೇಡ ನೀನು. ಯಾಕ್ರಿ ಅವ್ವ ಅಂದ್ರೆ ನಾವು ಅವ್ವನೇ ಅಂತಿದ್ದೆವು. ನಾವು ಚಿಕ್ಕವರಿದ್ದಾಗ ಅವ್ವನೇ ಅಂತಿದ್ದೆವು, ಅಜ್ಜಿ ಅಂತಿದ್ದಿಲ್ಲ, ಆಯಿ ಅಂತಿದ್ದೆವು. ಎಲ್ಲ ವರ್ಡ್ಗಳು ಕನ್ನಡದಲ್ಲಿ ವರ್ಡ್ ಅವ್ವ ಅಂದ್ರೆ ಮಮ್ಮಿ ಏನ್ರಿ, ಡ್ಯಾಡಿ ಏನ್ರಿ ಅನ್ನುವಂಥದ್ದು ಕಲ್ಸಕತ್ತಿದ್ದೆವು. ನಾವೆಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರ ಹೋಗ್ಬೇಕಂತಿದ್ದೆವು. ಇಲ್ಲಿ ಕನ್ನಡ ಟೀಚರ್ ಇದ್ದಿರ್ಬೇಕು. ಪ್ಯಾಂಟಿ ಕನ್ನಡ ಏನಂತಾರ ಅಂತ ನಮ್ಗೆ ಗೊತ್ತಿಲ್ಲ. ಪ್ಯಾಂಟ್ ಯಾರಾದ್ರೂ ಇದ್ರು ಹೇಳ್ಬೋದು. ಪ್ಯಾಂಟ್ ಇಲ್ಲ, ಗೊತ್ತಿಲ್ಲ ನಮ್ಗೆ. ಪ್ಯಾಂಟ್ ಅನ್ನುವಂಥದ್ದು ಇಂಗ್ಲಿಷ್ ವರ್ಡ್, ಅದಕ್ಕೆ ಕನ್ನಡ ವರ್ಡ್ ಏನಂತಾರ ಅಂತಂದ್ರೆ ಏನೂ ಗೊತ್ತೇ ಇದೆ, ಯಾರಿಗೆ ಗೊತ್ತಿಲ್ಲ. ನಾವು ಪ್ಯಾಂಟ್ ಅಂತೇವು, ಶರ್ಟ್ ಅಂತೇವು, ಲಿಪ್ಸ್ಟಿಕ್ ಅಂತೇವು, ಹೇರ್ ಕಟಿಂಗ್ ಅಂತೇವು, ಎಲ್ಲ ಅಂತೇವು. ಎಲ್ಲ ಇಂಗ್ಲಿಷ್ ವರ್ಡ್. 90% ಇಂಗ್ಲಿಷ್ ವರ್ಡ್ ಮಾಡಬೇಕು, ಯೂಸ್ ಮಾಡಬೇಕು. ಜೊತೆಯಲ್ಲಿ ಕನ್ನಡವನ್ನ ಬಳಕೆ ಮಾಡ್ತಾ ಇಲ್ಲ. ಅದಕ್ಕೆ ದಯಮಾಡಿ ನನ್ನ ಮನವಿ ಏನಂತಂದ್ರೆ, ಇಂದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಭಾರತಿ, ಜಯ ಕರ್ನಾಟಕ ಜನಪರ ವೇದಿಕೆ ಭಾರತಿ ಹಾಗೂ ಭವಾನಿ ದೇವಾಲಯ ನವರಾತ್ರಿ ಉತ್ಸವ ಸಮಿತಿ ದೇವಿನಗರ ಭಾರತಿಯವರ ಸಂಯುಕ್ತಾಶ್ರಯದಲ್ಲಿ SSLC ಮತ್ತು PUCಯಲ್ಲಿ ಕನ್ನಡದಲ್ಲಿ 100ಕ್ಕೆ 100 ಮತ್ತು 125ಕ್ಕೆ 121 ಪಡೆದಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮ ನಿಮಿತ್ತವಾಗಿರ್ತಕ್ಕಂಥ ಒಂದು ಭವ್ಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ
ಇಂದಿನ ಕಾರ್ಯಕ್ರಮದ ಉದ್ಘಾಟಕರೇ, ಅಧ್ಯಕ್ಷರೇ,